ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಶುಕ್ರವಾರದ ಬ್ಲಾಗ್ ಇದು. ಒಂದು ಚಿಕ್ಕ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬೆಳಗ್ಗೆನೇ ಬ್ರೇಕ್ಫಾಸ್ಟಿಂದನೇ ಶುರು ಮಾಡಿದೆ. ಬೆಳಗ್ಗೆ ಇವತ್ತು ಪಡ್ಡು ಮಾಡಿದ್ದೆ. ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು. ಮೊನ್ನೆ ಮಾಡಿದ ದೋಸೆ ಹಿಟ್ಟು ಫ್ರಿಜ್ಜಲ್ಲಿ ಹಾಗೇ ಇಟ್ಬಿಟ್ಟಿದ್ದೆ. ಇವತ್ತು ದೋಸೆ ಹಿಟ್ಟು ತೆಗೆದ್ಬಿಟ್ಟು ಸ್ವಲ್ಪ ಪಡ್ಡುಗೆಲ್ಲ ರೆಡಿ ಮಾಡಿಕೊಂಡೆ. ಒಗ್ಗರಣೆ ಎಲ್ಲ ಹಾಕಿ ಹಿಟ್ಟಿಗೆ ಹಾಕಿ ಪಡ್ಡುಗೆ ರೆಡಿ ಮಾಡಿದೆ. ಹಾಗೆ ಚಟ್ನಿ, ಕಾಯಿ ಚಟ್ನಿ, ಸ್ವಲ್ಪ ಕೊತ್ತಂಬರಿ ಪುದೀನ ಎಲ್ಲ ಹಾಕಿದ್ರಿಂದ ಗ್ರೀನ್ ಕಲರಲ್ಲಿ ಬಂದಿದೆ. ಚಟ್ನಿ ಕೂಡ ರೆಡಿ ಆಯಿತು. ಹಾಗೆ ಕಾಫಿ ಕೂಡ ರೆಡಿ ಆಯಿತು. ಕಾಫಿ ನನ್ನ ಹಸ್ಬೆಂಡಿಗೆ ಕೊಡೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಅಷ್ಟರಲ್ಲಿ ತನು ಇವಾಗ ಎದ್ದು ಅವಳು ರೆಡಿಯಾಗಿದ್ದಾಳೆ. ಸ್ನಾನ ಎಲ್ಲ ಮುಗಿಸಿ 7:30 ಅಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸಗಳಾಯಿತು. ಪಡ್ಡು ಇವತ್ತು ಅಷ್ಟೊಂದು ಪರ್ಫೆಕ್ಟಾಗಿ ಬರಲಿಲ್ಲ. ಒಟ್ಟಾರೆ ಚೆನ್ನಾಗೇ ಬಂದಿತ್ತು, ಸಾಫ್ಟಾಗೇ ಇತ್ತು. ಆದರೆ ಇನ್ನೂ ಉಬ್ಕೋಬೇಕಿತ್ತು. ಇಟ್ಟು ಫ್ರಿಜ್ಜಿಂದ ಹಾಗೆ ತೆಗೆದಿದ್ದರಿಂದ ಏನೋ ಬೇಗ ಬೇಗ ಅರ್ಜೆಂಟಿಗೆ ಮಾಡಿದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ಒಟ್ಟಾರೆ ಸಾಫ್ಟಾಗಿತ್ತು, ಚೆನ್ನಾಗಿತ್ತು ಅಂತ ಅಂದರು. ಹಾಗೆ ಇನ್ನು ಲಂಚ್ ಬಾಕ್ಸಿಗೆ ಬೇರೆ ಹಾಕಬೇಕಲ್ಲ, ಹಂಗಾಗಿ ಇನ್ನೊಂದು ಸಲ ಹಾಕಿದೆ. ಒಟ್ಟು ಒಂದು 3 ಸಲ ಹಾಕೋಷ್ಟು ಮಾತ್ರ ಆಯ್ತು ಅಷ್ಟೇ. ಹಿಟ್ಟು ಕೂಡ ಏನಂತ ಜಾಸ್ತಿ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕಡಲೆಬೇಳೆ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪಡ್ಡು ಹಾಕಿದೆ. ಹಾಗೆ ಅದಾದಮೇಲೆ ಇವತ್ತು ಫ್ರೈಡೇ ಆಗಿದ್ದರಿಂದ ಸ್ನಾನ ಎಲ್ಲ ಬೇಗ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ. ಗುಡಿಸೋದು ಒರೆಸೋದೆಲ್ಲ ಮುಗಿಸಿದಾದ್ಮೇಲೆ ಸ್ನಾನ ಮುಗಿಸಿ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಶುಕ್ರವಾರ ಅಂತೇಳ್ಬಿಟ್ಟು ಇವತ್ತು ಸ್ಯಾರಿನ ಉಟ್ಕೊಂಡೆ. ಇವಾಗ ಒಂದೊಂದು ಸ್ಯಾರಿಗಳನ್ನ ಉಟ್ಕೋತಾ ಇದ್ದೀನಿ. ವೇಸ್ಟ್ ಆಗುತ್ತೆ ಹಂಗೇ ಇಟ್ಟು ಅಂಥೇಳಿ ಒಂದೊಂದು ಸ್ಯಾರಿ ಫ್ರೈಡೇ ದಿವಸ ಉಟ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಉಟ್ಕೊಂಡಿದ್ದೀನಿ. ಹಾಗೆಯೇ ಪೂಜೆ ಸಾಮಗ್ರಿ ಏನು ತೊಳಿಲಿಲ್ಲ ಇವತ್ತು. ಯಾಕೆ ಅಂದರೆ 15 ಡೇಸಿಗೆ ಒಂದು ಸತಿ ಮಾತ್ರ ತೊಳಿತೀನಿ. ಚೆನ್ನಾಗಿತ್ತು. ಲಾಸ್ಟ್ ವೀಕು ತೊಳೆದಿದ್ದು ನಾನು, ಹಂಗಾಗಿ ಈ ವೀಕ್ ಬೇಡ ಅಂಥೇಳಿ ತೊಳೆದಿಲ್ಲ. ನೆಕ್ಸ್ಟ್ ವೀಕು ನಾನು ತೊಳಿತೀನಿ. ಹಾಗೆ ಇನ್ನು ಪೂಜೆ ಮಾಡಿ ದೇವರಿಗೆ ದೀಪ ಹಚ್ಚಿ ಆದಮೇಲೆ ಉದ್ಬತ್ತಿ ಮತ್ತು ಆರತಿ ಎಲ್ಲ ಮಾಡಿದೆ. ಸಿಂಪಲ್ ಪೂಜೆ. ನಾನು ನಿಮಗೆ ತೋರಿಸಿದ್ದೀನಿ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತೇಳಿ. ಹಾಗೆ ಇನ್ನು ನಂದು ಬ್ರೇಕ್ಫಾಸ್ಟೂ ಆಗಿರಲಿಲ್ಲ. ಬ್ರೇಕ್ಫಾಸ್ಟು ಮಾಡಬೇಕಾಗಿತ್ತು. ಇವತ್ತು ನೀಟಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲೇ ಸ್ಯಾರಿ ಎಲ್ಲ ಉಟ್ಕೊಂಡು ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಕೊಂಡೆ ಶುರು ಮಾಡಿದೆ. ಬಟ್ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ಇದ್ದಕ್ಕಿದ್ದಂಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ತಲೆನೋವು ಶುರುವಾದಂಗೆ ಆಯಿತು ಸ್ವಲ್ಪ. ಹಂಗಾಗಿ ಇವತ್ತು ಏನೋ ಅಷ್ಟು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊಪ್ಪು ಸಾಂಬಾರು ಇತ್ತು, ಅದನ್ನು ಕೂಡ ಬಿಸಿ ಮಾಡಿದೆ ಮಧ್ಯಾಹ್ನಕ್ಕಾಗತ್ತೆ ಅಂತೇಳಿ. ಅದಾದಮೇಲೆ ಮಧ್ಯಾಹ್ನ ಅಷ್ಟರಲ್ಲಿ ಹಾಗೇ ಸುಮ್ಮನೆ ಮಲ್ಕೊಂಬಿಟ್ಟೆ. ಇನ್ನು ಸಾಯಂಕಾಲ ನನ್ನ ಹಸ್ಬೆಂಡು ಒಂದು 6 ಗಂಟೆಗೆ ಬಂದರು. 6 ಗಂಟೆಗೆ ಬರಬೇಕಾದ್ರೆ ಮಾವಿನ ಹಣ್ಣು ತೊಗೊಂಬಂದರು. ಹಾಗೆಯೇ ಅದ್ರ ಜೊತೆಗೆ ಬಜ್ಜಿ ಬೋಂಡ ತೊಗೊಂಬಂದರು. ಕಾಫಿ ಜೊತೆ ನಂಚ್ಕೊಂಡು ತಿನ್ನೋಣ ಅಂದರೆ ಕಾಫಿ ಜೊತೆ ತಿನ್ನೋಣ ಅಂಥೇಳಿ ತೊಗೊಂಬಂದರು. ಮಾವಿನ ಹಣ್ಣು ಒಂದು 2 kg ತೊಗೊಬಂದಿದ್ರು. ವೆದರು ಬೇರೆ ಒಂಥರ ತಂಪಾಗಿತ್ತಲ್ವ, ಹಂಗಾಗಿ ಕಾಫಿ ಜೊತೆ ಬಜ್ಜಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ದಾವಣಗೆರೆ ಮಿರ್ಚಿ ಬಜ್ಜಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ, ಹಂಗಾಗಿ ಅಲ್ಲಿಂದನೇ ತೊಗೊಂಬಂದರು. ಮಿರ್ಚಿ ಬಜ್ಜಿ ಮತ್ತು ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಒಂದೇ ತೊಗೊಂಬಂದಿದ್ರು ಅಷ್ಟೇ, ಜಾಸ್ತಿ ಏನು ತಂದಿರಲಿಲ್ಲ. ಒಂದೇ ಸಾಕು ಅಂತಲೇ ಹೇಳಿದ್ದೆ ನಾನು. ಅಂದರೆ ನಾನು ಹೇಳಿರಲಿಲ್ಲ, ಯೂಶ್ವಲಿ ಒಂದೇ ತಂದು ಎಲ್ಲ ಒಂದೊಂದು ಪೀಸ್ ತಿಂತೀವಿ. ಮಿರ್ಚಿ ಬಜ್ಜಿ ಮಾತ್ರ ಜಾಸ್ತಿ ತೊಗೊಂಬಂದು ತಿಂತೀವಿ. ನನಗೆ ಫೇವ್ರೇಟು ಮಿರ್ಚಿ ಬಜ್ಜಿ, ಹಂಗಾಗಿ. ಫ್ರೆಂಡ್ಸ್, ವಿಪರೀತ ತಲೆನೋವಿತ್ತು. ಮಧ್ಯಾಹ್ನ ಒಂದು 3 ಗಂಟೆ ಟೈಮಿಂದ ಒಂದು ಸ್ವಲ್ಪ ತಲೆನೋವು ತನು ಸ್ಕೂಲಿಂದ ಬಂದಲ್ಲ ಅವಾಗಿಂದ. ಊಟ ಮಾಡಿ ಆದಮೇಲೆ ಸ್ವಲ್ಪ ತಂಗೇನೆ ವಿಕ್ಸ್ ತಿಕ್ಕೊಂಡು ಮಲ್ಕೊಂಡಂದರೆ ನಿದ್ದೆ ಮಾಡಿಲ್ಲ. 6 ಗಂಟೆ ತನಕ ಸುಮ್ಮನೆ ಹಂಗೇ ತನು ಹತ್ರ ಮಾತಾಡ್ಕೊಂಡು ಟಿ ವಿ ನೋಡಿಕೊಂಡು ಹಂಗೆ ರೆಸ್ಟ್ ಮಾಡ್ತಿದ್ದೆ. 6 ಗಂಟೆಗೆ ಬಂದು ನನ್ನ ಹಸ್ಬೆಂಡು ನಂಗೆ ತಲೆನೋವು ಅನ್ನೋ ಹೊತ್ತಿಗೆ ಅವರೇ ಬಂದು ಟ್ಯೂಷನಿಗೆ ಕರ್ಕೊಂಡೋಗ್ಬಿಟ್ರು. ಇನ್ನೂ 9 ಗಂಟೆ ಆಗೇ ಹೋಯಿತು. ಸುಮ್ಮನೆ ಹಂಗೇ ಮಲಗಿಬಿಟ್ಟಿದ್ದೀನಿ. ಅಡುಗೆ ಬೇರೆ ಮಾಡಿಲ್ಲ. ಟೊಮೆಟೊ ಹುಳಿ ಏನಾದರೂ ಮಾಡಬೇಕೀಗ. ಸೊಪ್ಪು ಸಾಂಬಾರು ಸ್ವಲ್ಪನೇ ಇದೆ. ನಿನ್ನೆ ರಾತ್ರಿ ಮಾಡಿದ ಸೊಪ್ಪು ಸಾರು, ಅದು ಸ್ವಲ್ಪ ಇದೆ ಮಸ್ಸೊಪ್ಪು ಸಾರು. ಅದ್ರ ಜೊತೆಗೆ ಈಗ ಟೊಮೆಟೊ ಹುಳಿ ಏನಾದರೂ ಮಾಡಬೇಕು. ಮಾವಿನ ಹಣ್ಣನ್ನು ತೊಗೊಂಬಂದಿದ್ರು, ಇನ್ನೂ ತಿಂದೇ ಇಲ್ಲ. ನಂಗೆ ಮಾವಿನ ಹಣ್ಣು ಕೇಳಿದ್ದೆ ನಾನೇ, ಬೆಳಗ್ಗೆ ಕೇಳಿದ್ದೆ. ಬರ್ಬೇಕಾದ್ರೆ ತೊಗೊಂಬಂದಿದ್ರು. ಒಂದು ಮಾವಿನ ಹಣ್ಣು ತಿಂದಿಲ್ಲ. ಊಟದ ಜೊತೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಕಮ್ಮಿ ಆಯಿತು ಸ್ವಲ್ಪ ತಲೆನೋವು. ಈ ಉಬ್ಬತ್ರನೇ ಫುಲ್ಲು ಹಿಂಗೆ ಹೊಡಿತಾ ಇತ್ತು ಒಂದೇ ಸೈಡ್ ಇಲ್ಲಿ ತನಕ. ಸ್ವಲ್ಪ ಕಮ್ಮಿ ಆಯ್ತು ಈಗ. ಟೊಮೆಟೊ ಸಾರು ಏನಾದರೂ ಮಾಡಬೇಕು. ಸದ್ಯ ನಾಳೆ ಬಕ್ರೀದ್ ಅಂತ ತನಗೆ ರಜಾ ಕೊಟ್ಟಿದ್ದಾರೆ, ಹಾಗಾಗಿ ಅವಳಿಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಟ್ಯೂಷನ್ ಇದೆ ನಾಳೆ, ಸ್ಕೂಲ್ ಮಾತ್ರ ರಜಾ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ಟೊಮೆಟೊ ಗೊಜ್ಜು ಥರ ಮಾಡಿಬಿಡ್ತೀನಿ. ಓಕೆ, ಇವಾಗ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಮಾಡೋಕ್ಕಾಗಲಿಲ್ಲ.
ಹಾಯ್. ಪ್ರಿಂಟೌಟ್ ತಂದಾ? ಯಾರು ಇನ್ನೊಂದ್ಸತಿ ಹೇಳು. ಜವಾಬ್ದಾರಿ ಅಬ್ಬಬ್ಬಬ್ಬಬ್ಬ, ದೊಡ್ಡ ದೊಡ್ಡ ಡೈಲಾಗ್ ಮಾತ್ರ ಚೆನ್ನಾಗಿ ಹೊಡಿತೀಯ. ಏನ ಪ್ರಿಂಟೌಟ್ ಅಲ್ವಾ? ಯಾವ ಡಾಕ್ಯುಮೆಂಟ್ ಅದು? ಏನು ಡಾಕ್ಯುಮೆಂಟ್ ಮನೆ? ಏನು ಮಾಡಿಕೊಟ್ಟಿದೀಯಾ? ಹಾಗೇನು ಡಾಕ್ಯುಮೆಂಟ್ ಜೆರಾಕ್ಸ್ ತಂದೆ ಅಂತ ಅಂದ್ರಲ್ವ, ಹಂಗಾಗಿ ನಾನು ಏನು ಅಂತ ವಿಚಾರಿಸಿದೆ ಅಷ್ಟೇ. ಏನಂದರೆ ನಾನು ಏನೂ ಅಷ್ಟೊಂದು ಕೇಳೋಕ್ಕೆ ಹೋಗಲ್ಲ ಗಾಡಿ ಬಗ್ಗೆ, ಹಂಗೆ ಹಿಂಗೆ ಅಂತೇಳಿ. ನಾನು ಅದನ್ನೇ ಕೆಲವು ಟೈಮ್ ತಪ್ಪು ಮಾಡಿಬಿಡ್ತೀನಿ. ಕೆಲವು ಟೈಮ್ ಏನೋ ಒಂದು ವ್ಯವಹಾರ ಮಾಡೋಕ್ಕೋಗಿ ಏನೋ ಒಳ್ಳೇದಾಗುತ್ತೆ ಅಂತ ಮಾಡೋಕ್ಕೆ ಹೋಗ್ಬಿಟ್ಟು ಅದರಿಂದ ಹಣನ ಕಳ್ಕೊತಾರೆ. ಈ 3 to 4 ಮಂತ್ಸಲ್ಲಿ ಲಕ್ಷ ಮೇಲೆ ಅಮೌಂಟು ಅನ್ಯಾಯವಾಗಿ ಬರೀ ರಿಪೇರಿಗೆ, ಕಾರ್ ರಿಪೇರಿಗೆ ಕಳೆದಿದ್ದಾರೆ ನನ್ನ ಹಸ್ಬೆಂಡು. ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ ನೆನೆಸ್ಕೊಂಡ್ರೆ ಅಷ್ಟು ಹೊಟ್ಟೆ ಉರಿಯುತ್ತೆ ನನಗೆ. ಹಾಗಾಗಿ ಭಯ, ಅಯ್ಯೋ ಮತ್ತಿನ್ನೇನು ಮಾಡೋಕೆ ಕೊಟ್ಟಿದ್ದಾರಪ್ಪ, ಮತ್ತಿನ್ನೇನಾದ್ರು ಸಾಲ ಗೀಲ ಮಾಡಿಬಿಟ್ರೆ ಕಷ್ಟ, ಗಾಡಿ ಅಂದ್ಕೊಂಡು ಅಂತ ಭಯ ಆಗುತ್ತೆ. ಹಾಗಾಗಿ ಹೇಳಿದೆ. ಮತ್ತು ಅದರಲ್ಲೂ ಬೇರೆ ಹಚ್ಕೊಂಡು ಬಂದಿದ್ದರು, ಅದ್ರಲ್ಲಿ ಸಿಟ್ಟೆ ಮಾಡ್ತಾಯಿದ್ರು. ಫಸ್ಟು ಹೋಗಿ ಈಗ ನಾನು ಸಾಂಬಾರು ಮಾಡೋಣ ಅಂದರೆ ಗೊಜ್ಜು ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಹಶ್ವಾಗಿದ್ದರೆ ನಾನು ಇದನ್ನೇ ತಿಂದ್ಕೊಳ್ಳಿ ಅಂದೆ ಸೊಪ್ಪು ಸಾಂಬಾರಲ್ಲಿ. ಇಲ್ಲ ಗೊಜ್ಜನ್ನೇ ಮಾಡು ಅನ್ನೋತ್ತಿಗೆ ಬೇಗ ಈಗ ಗೊಜ್ಜು ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಸೊಪ್ಪು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಬೇಗ ಮಾಡ್ತಾಯಿದ್ದೀನಿ ಈಗ ನಾನು. ಇವಾಗ ಸ್ಟವ್ ಮೇಲೆ ಒಂದೇ ಕಡಾಯಿನ ಇಟ್ಟಿದ್ದೀನಿ. ಕಡಾಯಿ ಇಟ್ಬಿಟ್ಟು ಅದಕ್ಕೀಗ ಸ್ವಲ್ಪ ಎಣ್ಣೆ, ರಿಫೈನ್ಡ್ ಆಯಿಲ್ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಟೊಮೆಟೊ ಗೊಜ್ಜು ಚೂರು ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನನಗೆ ಟೊಮೆಟೊ ಗೊಜ್ಜಿಗೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಗೊಜ್ಜು ಮಾಡಿ ತಿಂದರೆ ತುಂಬ ಇಷ್ಟ ಆಗುತ್ತೆ. ಚಪಾತಿಗೂ ಚೆನ್ನಾಗಾಗುತ್ತೆ, ರೊಟ್ಟಿಗೂ ಅಂದರೆ ಅನ್ನಕ್ಕೂ ಚೆನ್ನಾಗಾಗುತ್ತೆ. ಇವಾಗ ಅನ್ನಕ್ಕೆ ಮಾಡ್ಕೋತಾ ಇರೋದು, ಹಂಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೀನಿ. ಈರುಳ್ಳಿನೂ ಹಾಕಿದ್ದೀನಿ. ಈರುಳ್ಳಿನೂ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೀಗ ಬಾಡಿಸ್ಕೊತೀನಿ, ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಮ್ಮ ಮನೆಯಲ್ಲಿ ಟೊಮೆಟೊ ಗೊಜ್ಜು ತನು ಫೇವ್ರೇಟು. ತನುಗೆ ಚಪಾತಿ ಜೊತೆ ಬೇರೆ ಥರ ಪಲ್ಯ ಮಾಡಿದರೆ ಇಷ್ಟ ಆಗಲ್ಲ, ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಟೊಮೆಟೊ ಗೊಜ್ಜು ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾಳವಳು. ಹಾಗೆ ಈಗ ಈರುಳ್ಳಿ ಕೂಡ ಫ್ರೈ ಆಗ್ತಾ ಬಂತು. ಇವಾಗ ನಾನು ಇದಕ್ಕೆ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಎಷ್ಟು ತೊಗೊಂಡಿದ್ದೆ ಅಷ್ಟು ಹಾಕ್ಕೊಳ್ಳಿಲ್ಲ, 1 ಟೊಮೆಟೊ ಎತ್ತಿಟ್ಟೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಗೊಜ್ಜು ಮಾಡಿಬಿಡೋಣ, ಬೆಳಗ್ಗೆ ಏನಾದರೂ ಚಪಾತಿ ಗಿಪಾತಿ ಮಾಡಿ ತನಗೆ ಅರ್ಜೆಂಟಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡಿದೆ. ಆದರೆ ಆಮೇಲೆ ಯೋಚನೆ ಮಾಡಿದೆ, ಅಯ್ಯೋ ನಾಳೆ ರಜಾ ಅಲ್ವಾ, ನಾಳೆ ಸಾಟರ್ಡೆ ಬಕ್ರೀದ್ ರಜಾ ಅಂತ ಅಂದ್ಕೊಂಡು ಆಮೇಲೆ ಸುಮ್ಮನಾದೆ. ಅಂದರೆ ಟೊಮೆಟೊ 1 ಟೊಮೆಟೊ ಎತ್ತಿಟ್ಟೆ. 6 ಟೊಮೆಟೊ ತೊಗೊಂಡಿದ್ರಲ್ಲ 5 ಮಾತ್ರ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಟೊಮೆಟೊ ಗೊಜ್ಜಿಗೆ ಹುಳಿ ಟೊಮೆಟೊಗಿಂತ ಬಾದಾಮ್ ಟೊಮೆಟೊ ತುಂಬ ಚೆನ್ನಾಗಿರುತ್ತೆ. ಫಸ್ಟು 4 ಕಟ್ ಮಾಡಿ ಹಾಕ್ಕೊಂಡೆ, ಆಮೇಲೆ ಇನ್ನೂ 1 ಕೂಡ ಕಟ್ ಮಾಡಿ ಹಾಕ್ಕೊಂಡೆ, ಶಾರ್ಟೇಜ್ ಆಗ್ಬೋದೇನೋ ಅಂತೇಳಿ. ಆಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡೆ. ಕಲ್ಲುಪ್ಪು ಹಾಕ್ಕೊಬಿಟ್ಟು ನೀಟಾಗಿ ಈಗ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಬೇಯಿಸ್ಬಿಡ್ತೀನಿ. ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಟೊಮೆಟೊ, ಆವಾಗಲೇ ಗೊಜ್ಜು ಟೇಸ್ಟಿಯಾಗಿ ಬರೋದು. ಹಾಗೆ ನೀಟಾಗಿ ಇವಾಗ ಸಾಫ್ಟಾಗೆಲ್ಲ ಬೆಂದಿದೆ ನೋಡಿ. ಮತ್ತೊಂದು ಸತಿ ಎಲ್ಲ ಚೆನ್ನಾಗಿ ರೀತಿ ಸೌಟಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ನೀರು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊತೀನಿ ಇದಕ್ಕೆ. ಯಾಕಂದರೆ ಇನ್ನೂ ಸ್ವಲ್ಪ ಬೇಯಬೇಕು. ಆಮೇಲೆ ಇನ್ನು ನಾನು ಮಸಾಲ ಪೌಡ್ರುಗಳನ್ನೆಲ್ಲ ಹಾಕಬೇಕು. ಗೊಜ್ಜು ಗಟ್ಟಿ ಇದ್ದಾಗಲೇ ಮಸಾಲ ಪೌಡ್ರ್ ಹಾಕಿದರೆ ಬೇಗ ಸೀಯೋ ಥರ ಆಗಿಬಿಡುತ್ತೆ, ಅಂದರೆ ಸೀದೋಗೋ ಥರ ಆಗುತ್ತೆ. ಹಂಗಾಗಿ ಸ್ವಲ್ಪ ನೀರು ಹಾಕಿ ಇವಾಗ ನೀರು ಒಂಚೂರು ಕುದೀತಾ ಬರ್ತಾಯಿದೆ ನೋಡಿ. ಈಗ ನಾನು ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಒಂದು ಚಿಟಿಕೆ ಅರಿಶಿನ ಪೌಡ್ರು. ಹಾಗೆಯೇ ಖಾರ, ನಮ್ಮನೆ ಚಿಲ್ಲಿ ಪೌಡ್ರ್ ಅಷ್ಟೊಂದು ಖಾರ ಇಲ್ಲದಿರೋ ಕಾರಣ ಸುಮಾರು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಹಾಕ್ಕೊಂಡು ಚೆನ್ನಾಗೀಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಆದಮೇಲೆ ಸುಮಾರು ಇದನ್ನು 1.5 to 2 ನಿಮಿಷ ಚೆನ್ನಾಗಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಬಿಡ್ತೀನಿ. ಅಷ್ಟರಲ್ಲಿ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಸಿಂಪಲ್ ಟೊಮೆಟೊ ಗೊಜ್ಜು, ಈಸಿಯಾಗಿ ಮಾಡೋವಂಥದ್ದು. ಟೊಮೆಟೊ ಗೊಜ್ಜು ಎಲ್ರಿಗೂ ಬರುತ್ತೆ, ಬರ್ದಿಲ್ದರಿಗೆ ಹೆಲ್ಪ್ ಆಗುತ್ತಂತ ಈ ವಿಡಿಯೋನ ಹಾಗೆ ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಚೂರು ನೀರು ಬೇಕಾಗುತ್ತೆ ಅಂತ ಅನ್ನಿಸ್ತು, ಹಂಗಾಗಿ ಇನ್ನೊಂದು ಚೂರು ನೀರನ್ನು ಹಾಕ್ಕೊಂಡು
ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ. ಒಂದು 2 ನಿಮಿಷ ಆದಮೇಲೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡು ಸೂಪರಾಗಿ ರೆಡಿ ಆಯಿತು ಟೊಮೆಟೊ ಗೊಜ್ಜು. ಲಾಸ್ಟಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಒಂದು ಚಿಕ್ಕ ವ್ಲಾಗ್ನ ಶೇರ್ ಮಾಡಿದ್ದೀನಿ. ವ್ಲಾಗು ಕಾರಣಾಂತರದಿಂದ ಮಾಡ್ಕೊಳಕ್ಕಾಗೇ ಇರಲಿಲ್ಲ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.